ಶ್ರೀಮಂತಿಕೆಯಲ್ಲಿಲ್ಲ, ಇವತ್ತಿಗೂ ಬಡತನದಲ್ಲೇ ಇದೆ. ಇವತ್ತಿಗೂ ನಾವು ಬದುಕ್ತಾ ಇರೋದು ಗಾರ್ಮೆಂಟು, ಕೂಲಿ ಕಾರ್ಮಿಕರು, ದಿನಗೂಲಿ ನೌಕರರು, ಇದರ ಮೇಲೆ ನಾವು ಬದುಕ್ತಾ ಇರೋದು. ಗಾರ್ಮೆಂಟ್ಗಳು ಯಾವುದು ಬೆಂಗಳೂರು ಈಸ್ಟಲ್ಲಿಲ್ಲ. ಪಬ್ಗಳು, ಕ್ಲಬ್ಗಳು, ಮಾಲ್ಗಳು ಬರೀ ಇವೇ ಇರೋದು. ನಮ್ಮಲ್ಲಿದ್ದಂಥದ್ದು ಇದು ಪರಿಸ್ಥಿತಿ. ಇವತ್ತು ಬೆಂಗಳೂರು ಇವ್ರು ಭಾಗ ಮಾಡ್ತಾ ಇರೋದ್ರಲ್ಲಿ ಬ್ರಿಟಿಷ್ ಅವ್ರ ಕಾಲದಿಂದ ಹಿಡಿದು ಶ್ರೀಮಂತಿಕೆಯಲ್ಲೇ ಬದುಕ್ತಾ ಇದ್ದಾರೆ. ಇವತ್ತಿಗೂ ಶ್ರೀಮಂತಿಕೆಯಲ್ಲ ಪಾಲಿಕೆ. ನಮ್ಮ ಪಾಲಿಕೆ ನೀವೇನು ಹೊಡಿತಾ ಇದ್ದೀರಿ, ಇದು ಮತ್ತೆ ನಾವು ಬಡತನದಲ್ಲೇ ಇರ್ತೀವಿ. ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಪೇಟೆಗಳಲ್ಲಿ ಜೀವನ ಮಾಡಿದಂಥ ಜನ ಇವತ್ತು ಬಡತನದಲ್ಲೇ ಇದ್ದೀವಿ. ಬ್ರಿಟಿಷ್ ಅವ್ರು ಬಿಟ್ಟೋಗಿರೋಂಥ ಜನ ಇವತ್ತಿಗೂ ಶ್ರೀಮಂತಿಕೆಯಲ್ಲೇ ಇರ್ತಾರೆ. ಅದಕ್ಕೆ ನಾನು ಹೇಳೋದು, ಬೆಂಗಳೂರನ್ನ ನೀವೇನು ಮಾಡ್ತೀರೋ ಅನುದಾನನ ಒಂದು ಕಡೆಗೆ ತಂದು ಟ್ಯಾಕ್ಸು ಕಲೆಕ್ಟ್ ಆಗೋದಂಥದ್ದು ಒಂದು ಅಕೌಂಟ್ ಮಾಡಿ, ಒಂದು ಅಕೌಂಟ್ ಮಾಡಿಬಿಟ್ಟು ಎಲ್ಲಿ ಡೆವಲಪ್ ಆಗಬೇಕು ಅಲ್ಲಿಗೆ ಅದನ್ನು ಡಿವೈಡ್ ಮಾಡಿಕೊಡಿ. ಅದು ಬಿಟ್ಟು ನೀನು 4 ಜನ ಮಕ್ಕಳು ನೀನು ಚೆನ್ನಾಗಿ ಬದುಕೊಳ್ಳೋ, ಇನ್ನೊಬ್ಬ ಹಾಳಾಗೋದ್ರೂ ಪರವಾಗಿಲ್ಲ, ಒಬ್ಬ ಉದ್ಧಾರ ಆಗಲಿ ಅನ್ನೋದು ಬೇಡ, ಒಬ್ಬ ಉದ್ಧಾರ ಆಗಲಿ ಅನ್ನೋದು ಬೇಡ. ಮಾತಾಡಿದಿಲ್ಲ ಕೇಳಿ, ಬಿಲ್ ಸಂಬಂಧ ಈಗ ನಾನು ಮಾತನಾಡ್ತಾ ಇರೋದು ಬೆಂಗಳೂರು ನಗರ ಯಾವ ರೀತಿ ಇದೆ ಅಂತ. ನಿಮ್ಮ ಕೇಳಿ, ಬೆಂಗಳೂರು ನಗರ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದೀನಿ. ಬೆಂಗಳೂರು ನಗರ ಬೆಳೆದು ಬಂದಿದ್ದು ಹೇಳ್ತಾ ಇದ್ದೀನಿ. ಇವತ್ತು ಕೋಶಿಶು ನಮ್ಮ ಹತ್ರ ಇಲ್ಲ, ಥಾಮಸ್ ಕೆಫೆ ನಮ್ಮ ಹತ್ರ ಇಲ್ಲ. ಇವತ್ತು ತಗೊಂಡ್ರೆ ನಿಮ್ಮ ಹತ್ರ ಇದೆ. ಟ್ಯಾಕ್ಸ್ ನಿಮ್ಗೆ ಎಷ್ಟು ಬರ್ತಾ ಇದೆ ನೋಡಿ, ಬಿಲ್ ಟ್ಯಾಕ್ಸ್ ಎಷ್ಟು ಏನೋ ಪುಣ್ಯ. ಮಿನರ್ವಾ ಮಿಲ್ಲು ಮೈಸೂರು ಮಹಾರಾಜರು ಅವತ್ತು ಕೊಟ್ಟಿದ್ರು. ಯಾವುದೋ ಪುಣ್ಯ ನಮ್ಮ ಉಪಮುಖ್ಯಮಂತ್ರಿಗಳಿಂದ ನಾವು ಲುಲ್ಲು ಮಾಲ್ ನೋಡಿ ಅಲ್ಲಿ ಪಿಕ್ಚರ್ ನೋಡೋಕೆ ಹೋಗ್ತೀವಿ. ಅವಾಗ ಯಾಕೆ ನಾನು ಪ್ರೊಡ್ಯೂಸರು, ಅದೊಂದು ಆಯಿತು. ಏನೋ ರಾಜ ಮಿಲ್ಲು ಅದು ಮಂತ್ರಿ ಮಾಲ್ ಆಯಿತು, ಅದೊಂದು ಸಿಕ್ಕಿದೆ. ಆಯ್ತು, ಇದು ಬಿಲ್ ಸರಿ ಉಂಟಾ ಕಿರ್ಲಸ್ಕರ್ ಇತ್ತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶ್ರೀಮಂತಿಕೆ ಇರೋಂಥ ಸ್ಥಳನ ಹಂಗೆ ಬಿಟ್ಟು ನಮ್ಮನ್ನ ಬಡವ್ರನ್ನ ಮಾಡಬೇಡ್ರಿ. ಅನುದಾನನ ಒಟ್ಟಿಗೆ ತಂದು ಒಂದು ಅಕೌಂಟ್ ಮಾಡಿ, ಸರಿ, ಒಂದು ಅಕೌಂಟ್ ಮಾಡಿ, ಒಂದು ಅಕೌಂಟ್ ಅಲ್ಲಿ ಇತ್ತು ಎಲ್ಲಿ ಬಡತನ ಇದೆ ಅಲ್ಲಿಗೆ ಹೆಚ್ಚಿಗೆ ಕೊಡಿ. ಓಕೆ, ಬೆಂಗಳೂರಿನಲ್ಲಿ ಒಂದು ಬೆಂಗಳೂರು ಚೆನ್ನಾಗಿದೆ, ಇನ್ನೊಂದು ಬೆಂಗಳೂರು ಹಾಳಾಗೋಗಿದೆ ಅನ್ನಿಸ್ಕೊಳ್ಳೋದು ಬೇಡ. ಸರಿ.